ನಮ್ಮೂರಲ್ಲಿ ಮಾತ್ರ 60-70 ಲಕ್ಷ ರೂಪಾಯಿ ಅಕ್ರಮ ಆಗಿದೆ. ಇನ್ನು ಪಂಚಾಯತಿಯಲ್ಲಿ ಅದೆಷ್ಟು ಕೋಟಿಗಳಾಗಿದೆಯೋ ಗೊತ್ತಿಲ್ಲ ಸರ್. ರವಿ ಅಂತ ಸರ್, ಕೋಲಾರ ಜಿಲ್ಲೆ KGF ತಾಲೂಕು ಬೇತಮಂಗಲ ಹೋಬಳಿ ಗುಟ್ಟಳ್ಳಿ ಉಲ್ಕೂರು ಗ್ರಾಮ ಪಂಚಾಯಿತಿ. ಉಲ್ಕೂರು ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯಲ್ಲಿ ಆಗಿರುವ ಅಕ್ರಮಗಳು ಇಲ್ಲಿ ಎಲ್ಲನೂ JCB ಯಂತ್ರಗಳಿಂದ ಮಾಡ್ತಾರೆ. JCB ಯಂತ್ರಗಳಿಂದ ಮಾಡಿ ರಾತ್ರಿ ವೇಳೆಯಲ್ಲಿ JCB ಯಂತ್ರಗಳಿಂದ ಕೆಲಸ ಮಾಡಿ ಯಾವುದೇ ಬೋರ್ಡ್ ಹಾಕೋದಿಲ್ಲ, ಯಾವುದೇ ಹಾಕೋದಿಲ್ಲ, ಜನಗಳಿಗೆ ಕೆಲಸನೂ ಕೊಡೋದಿಲ್ಲ. ಎಲ್ಲ ಒಂದು 60-70 ಲಕ್ಷ ರೂಪಾಯಿ ನಮ್ಮೂರಿನಲ್ಲೇ ಮಾತ್ರ ಅಕ್ರಮ ಆಗಿದೆ. ಆದರೆ ನಾವು ಈ ಜನಗಳು ಹೋಗಿ ಕೇಳಿದ್ರೆ ನಮ್ಮ ಮೇಲೆ ಬಂದುಬಿಟ್ಟು ದೌರ್ಜನ್ಯಗಳು ಮಾಡ್ಕೊಂಡು ಬರ್ತಾರೆ, ರೋಡಿಗಳನ್ನ ಕರ್ಕೊಂಡ್ಬಂದು ಇದು ಮಾಡ್ತಾರೆ. ಮತ್ತು ಆಫೀಸಲ್ಲಿ ಹೋಗಿ ಕೇಳಿದ್ರೆ ಅವರು ಯಾವುದೇ ರೆಸ್ಪಾನ್ಸ್ ಮಾಡೋದಿಲ್ಲ. ಸುಳ್ಳು ದೂರುಗಳು ಪೊಲೀಸ್ ಠಾಣೆಗೆ ಸುಳ್ಳು ದೂರುಗಳನ್ನ ಇಡ್ತಾರೆ. ಪಬ್ಲಿಕ್ ಜನಗಳ ಮೇಲೆ ಸುಳ್ಳು ದೂರುಗಳು. ಅಲ್ಲಿರುವ ಸಿಬ್ಬಂದಿಗಳೇ NRG ವರ್ಕ್ ಮಾಡೋದು ಮತ್ತು ಕೂಲಿ ಹಣನ ತಗೊಳೋದು ಅವರೇ ತಗೊತಾ ಇದ್ದಾರೆ ಸರ್. ಕೆರೆಯಲ್ಲಿ ಉಳ್ಳೆತ್ತೋದು JCBಗಳಲ್ಲಿ ಎತ್ತಾರೆ, ಕಟ್ಟಡ ಕಟ್ಟೋದು ಅರ್ಧ ಕಟ್ತಾರೆ. ಸ್ಮಶಾನ ಕೆಲಸ ಅರ್ಧದಲ್ಲಿ ನಿಂತೋಗಿದೆ, ಅದು ಪೂರ್ತಿ ಕೆಲಸ ಮಾಡೋದಿಲ್ಲ. ಯಾವುದೇ ಒಂದು ಕೆಲಸದ ಹತ್ರ ನೇಮ್ ಬೋರ್ಡ್ ಹಾಕೋದಿಲ್ಲ, ಅದರಲ್ಲಿ ಇದು ಹಾಕೋದಿಲ್ಲ. ಇದು ಮಾಡಿಕೊಂಡು ಎಲ್ಲನೂ ದುಡ್ಡು ಹಣ ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊತಾರೆ ಸರ್. ಎಲ್ಲ ಹಣ ಮಾಡ್ತಾಯಿದ್ದಾರೆ ಅಷ್ಟೇ. ಎಲ್ಲ ಶೆಡ್ಗಳು ಹಾಕೋದು, ಈ ಕಾರ್ ನಿಲ್ಲಿಸ್ಕೊಳೋದಕ್ಕೆ ಇರ್ತಾರೆ ನೋಡಿ, ಅವ್ರಿಗೆ ಹಾಕ್ತಾರೆ. ರೈತರಿಗಂತೂ ಶೆಡ್ಗಳು ಕೊಡೋದಿಲ್ಲ. ಈ ಥರ ಅಕ್ರಮ ನಡೀತಾ ಇದೆ. ನಮ್ಮೂರಲ್ಲಿ ಮಾತ್ರ 60-70 ಲಕ್ಷ ರೂಪಾಯಿ ಅಕ್ರಮ ಆಗಿದೆ. ಇನ್ನು ಪಂಚಾಯತಿಯಲ್ಲಿ ಅದೆಷ್ಟು ಕೋಟಿಗಳಾಗಿದೆಯೋ ಗೊತ್ತಿಲ್ಲ ಸರ್. PDOಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಇನ್ನು ಹಿಂದ್ಗಡೆ ಇರ್ತಾರಲ್ಲ ಕೆಲವರೆಲ್ಲ ರಾಜಕೀಯ ವ್ಯಕ್ತಿಗಳು, ಇವರೆಲ್ಲ ಮಾಡ್ತಾಯಿದ್ದಾರೆ. ನಾವೇನಾದ್ರು ಮಾತ್ರ ನಮ್ಮ ಮೇಲೆ ದೌರ್ಜನ್ಯಗಳು ಮಾಡ್ಕೊಂಬಂದು ನಮ್ಮನ್ನು ಇದು ಮಾಡ್ತಾರೆ. ಅದರಿಂದ ಇವರೇ ನಮಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಇವರೇ ಜವಾಬ್ದಾರಿಗಳು. ಅಧ್ಯಕ್ಷರು ಮತ್ತು PDOಗಳು, ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು. ಸ್ವಚ್ಛತೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ವಚ್ಛತೆ ಬಗ್ಗೆ ಡೆಂಗು ಜ್ವರಗಳು ಬರ್ತಾಯಿದೆ, ಎಲ್ಲ ಇದು ಮಾಡಬೇಕು. ಯಾವುದೇ ರೀತಿಯಾಗಲಿ ಕ್ಲೀನಿಂಗ್ ಇಲ್ಲ, ಏನೂ ಇಲ್ಲ, ಯಾವುದೂ ಮಾಡ್ತಾನೆ ಇಲ್ಲ. ಸ್ವಚ್ಛತೆಗಾರನ ಎತ್ಕೊಂಡೋಗಿ NRG ವರ್ಕಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಒಬ್ಬ ಬ್ರೋಕರ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ. ಪಂಚಾಯಿತಿಯಲ್ಲಿ ಕೊಟ್ಟಿದ್ದೀವಿ ಸರ್. ಕೊಟ್ಟಿದ್ರೂ ಅಲ್ಲಿಂದ ಇವರಿಗೆ ರೆಫರೆನ್ಸ್ ಬಂದ್ರೇನು ಯಾವುದೇ ರೀತಿ ಕ್ರಮ ತಗೊಳೋದಿಲ್ಲ. ನಾವು ಹೋಗಿ ಕೇಳಿದ್ರೆ ನೀವು ಯಾರು ಕೇಳೋದಕ್ಕೆ, ನೀವು ದೂರು ಕೊಟ್ಟಿದ್ದೀರಾ, ಅಲ್ಲೇ ಮಾತಾಡ್ತೀವಿ ಹೋಗಿ. PDO ಮಂಜುನಾಥ್ ಅಂತ ಹೇಳ್ಬಿಟ್ಟು ಸರ್. ಇನ್ನು ಆ ಕಡೆ ಕೆರೆ ಇದೆ. ಇನ್ನು CC ರಸ್ತೆಗಳು ಬಿಲ್ ಮಾಡ್ದೇ 2 NMRಗಳು ತೆಗೆದಾಕಿದ್ದಾರೆ. ಅಲ್ಲಿ ಗೋಕುಂಟೆನೂ ಕೆಲಸನೇ ಮಾಡಿಲ್ಲ, ಅದರದ್ದು 2 ಬಿಲ್ ತೆಗೆದಾಕಿದ್ದಾರೆ. ಅದರ ಮೇಲೆ ದೂರು ಕೊಟ್ಟಿದ್ದೀವಿ. ದೂರು ಕೊಟ್ಟರೆ ಯಾವುದೇ ರೀತಿ ಕ್ರಮ ಇಲ್ಲ ಸರ್. ಅಧಿಕಾರಿಗಳೇನು ಕ್ರಮ ತಗೊತಾನೆ ಇಲ್ಲ ಸರ್. ಅದೇ ಇಲ್ಲಿ ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಸರ್. ಎಲ್ಲ ಕಳಪೆ ಕಾಮಗಾರಿಗಳೇ, ಕೆಲಸ ಮಾಡ್ದೇ ದುಡ್ಡು ಮಾಡ್ತಾಯಿದ್ದಾರೆ. ಸರ್ಕಾರದ ಹಣವನ್ನು ಲೂಟಿ ಮಾಡ್ತಾಯಿದ್ದಾರೆ ಸರ್ ಅಧಿಕಾರಿಗಳು ಎಲ್ಲ ಸೇರಿ. ಇದೇ ನಮಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ನಾವು ಸರ್ಕಾರಕ್ಕೆ ಕೇಳಿದ್ದೀವಿ, ಆದರೆ ಏನೂ ಇಲ್ಲ. ಅದರಿಂದ ನಿಮಗೆ ಮೀಡಿಯಾ ಅವ್ರಿಗೆ ಇದು ಮಾಡ್ತಾಯಿದ್ದೀವಿ.